ನೋಡಿ ಸ್ನೇಹಿತರೆ, ಈ ಕೋಶ ಪೊರೆ ಆದ ತಕ್ಷಣನೇ, ಸೆಲ್ ಮೆಂಬ್ರೇನ್ ಆದ ತಕ್ಷಣನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಲೈಸೋಜೋಮ್ ಅಂತ. ಲೈಸೋಜೋಮ್. ಏನಿದು ಲೈಸೋಜೋಮ್? ನೋಡಿ, ಲೈಸೋ ಅಂದರೆ ಲಿಸಿಸ್ ಅಂತ, ಡಿವೈಡ್ ಮಾಡೋದು ಅಂತ, ವಿಭಜನೆ ಮಾಡೋದು ಅಂತ. ಜೀವಕೋಶದ ಒಳಗಡೆ ಏನು ವಸ್ತುಗಳು ಬರುತ್ತೋ ಅದನ್ನು ವಿಭಜನೆ ಮಾಡೋದು. ತಲೆ ಕೆಟ್ಟರೆ ಇಡೀ ಜೀವಕೋಶನೇ ವಿಭಜನೆ ಮಾಡೋದು. ಸೋಮ ಅಂದರೆ ಬಾಡಿಯನ್ನು ವಿಭಜನೆ ಮಾಡ್ತಕ್ಕಂಥ ಈ ಸೆಲ್ಗೆ ನಾವೇನಂತ ಕರಿತೀವಿ? ಲೈಸೋಜೋಮ್. ಈ ಲೈಸೋಜೋಮ್ ಅಂತಕ್ಕಂತಹ ಈ ಜೀವಕೋಶದ ಒಳಗಡೆ ಇರತಕ್ಕಂಥ ಕಣದಂಗವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಕ್ರಿಸ್ಟಿಯನ್ ಡಿ ಡುವೆ. ಕ್ರಿಸ್ಟಿಯನ್ ಡಿ ಡುವೆ ಅಂತಕ್ಕಂಥವನು ಇದನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ನೋಡಿ, ಈ ಲೈಸೋಜೋಮ್ ಇದೆಯಲ್ವಾ, ಲೈಸೋಜೋಮ್ ಅಂದ ತಕ್ಷಣ ಫಸ್ಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಇದು ಸೆಲ್ ಮೆಂಬ್ರೇನ್, ಕೋಶ ಪೊರೆ. ಸೆಲ್ ಮೆಂಬ್ರೇನ್. ಆ ಕೋಶ ಪೊರೆಯ ಸಮೀಪದಲ್ಲಿರ್ತಕ್ಕಂತಹ ಕಣದಂಗ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ? ಲೈಸೋಜೋಮ್. ಅಂದರೆ ನಮ್ಮ ಸೆಲ್ ಮೆಂಬ್ರೇನ್ಗೆ ನಿಯರೆಸ್ಟ್ ಆಗಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕಣದಂಗ ದಟ್ ಇಸ್ ಗಾಲ್ಗಿ ಕಾಂಪ್ಲೆಕ್ಸ್. ನೋಡಿ, ಈ ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ ಅಂತ ಏನು ಕರಿತೀವಿ, ಇದು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ರಾಸಾಯನಿಕಗಳನ್ನು ಬಳಸಿ ಈ ನಮ್ಮ ಲೈಸೋಜೋಮ್ ಇದೆಯಲ್ವಾ, ಲೈಸೋಜೋಮ್ ಈ ಕೋಶ ಪೊರೆಗೆ ಏನಾದರೂ ತೊಂದರೆ ಆದರೆ, ಕೋಶ ಪೊರೆಗೆ ಹಾನಿಯಾದರೆ, ಕೋಶ ಪೊರೆಗೆ ಡ್ಯಾಮೇಜ್ ಆದರೆ ಅದನ್ನು ಸರಿಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಬರ್ಬೋದಲ್ವಾ? ಸೆಲ್ ಮೆಂಬ್ರೇನ್ ಡ್ಯಾಮೇಜ್ ಆದರೆ ಅದನ್ನು ಸರಿಪಡಿಸಿಕೊಳ್ಳುವ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಲೈಸೋಜೋಮ್. ಯಾರ ಹೆಲ್ಪಿಂದ ಸರಿ ಮಾಡ್ಕೊಳ್ತದೆ ಅಂದರೆ ಸಿಂಪಲ್ ಗಾಲ್ಗಿ ಸಂಕೀರ್ಣ ಏನಿದೆ ಅದರ ಹೆಲ್ಪಿಂದ ಇದು ಯಾವುದು? ಲೈಸೋಜೋಮ್ ಆ ಮೆಂಬ್ರೇನ್ ದುರಸ್ತಿಯನ್ನು ಮಾಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಸಹಾಯದಿಂದನೇ ಲೈಸೋಜೋಮ್ಗಳು ಜೀವಕೋಶದ ಒಳಗಡೆ ಉತ್ಪತ್ತಿ ಆಗತ್ತೆ ಸ್ನೇಹಿತರೆ. ನೋಡಿ, ಈ ಲೈಸೋಜೋಮ್ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕಿಣ್ವವನ್ನು ಬಿಡುಗಡೆ ಮಾಡುತ್ತೆ. ವಿಶೇಷವಾಗಿರ್ತಕ್ಕಂಥ ಈ ಕಿಣ್ವವನ್ನು ನಾವು ದಟ್ ಈಸ್ ಹೈಡ್ರೋಲಿಟಿಕ್ ಕಿಣ್ವ ಅಂತ ಕರಿತೀವಿ. ಹೈಡ್ರೋಲಿಟಿಕ್ ಕಿಣ್ವ ಅಂತ ಕರಿತೀವಿ. ಹೈಡ್ರೋಲಿಟಿಕ್ ಕಿಣ್ವ. ಸರ್, ಇಂಗ್ಲೀಷಲ್ಲೇ ಬರಿಬೋದಾಗಿತ್ತಲ್ವ? ನಮ್ಮ ಹುಡುಗರು ಇದು ಸ್ವಲ್ಪ ಗೊತ್ತಿರಬೇಕು. ಹೈಡ್ರೋ ಅಂತ ಪದ ಎಲ್ಲೆಲ್ಲಿ ಬರ್ತಾ ಇರುತ್ತೆ, ಸ್ವಲ್ಪ ವಾಟರ್ ಅಂತ. ದಟ್ ಇಸ್ ದ ಜಲವಿಭಜಕ ಕಿಣ್ವ ಅಂತ ಕರಿತೀವಿ. ಜಲವಿಭಜಕ ಕಿಣ್ವವನ್ನು ಬಿಡುಗಡೆ ಮಾಡುತ್ತೆ. ಜಲವಿಭಜನೆ ಅಂದರೆ ಏನಿಲ್ಲ, ಒಂದು ವಸ್ತು ಇರುತ್ತೆ, ಆ ವಸ್ತುವಿಂದ ಹೊರಗಡೆ ನೀರನ್ನು ತೆಗೆದು ಹಾಕ್ತಕ್ಕಂಥದ್ದನ್ನು ಪ್ರೋಟಿಯೇಸಸ್ ಇರ್ಬೋದು, ಲೈಪೇಸಸ್ ಇರ್ಬೋದು, ಈ ಥರ ಅನೇಕ ಜಲವಿಭಜಕ ಕಿಣ್ವಗಳನ್ನು ಯಾವುದು ಉತ್ಪತ್ತಿ ಮಾಡ್ತಾ ಇರುತ್ತೆ? ನಮ್ಮ ಲೈಸೋಜೋಮ್ ಉತ್ಪತ್ತಿ ಮಾಡಿ ಜೀವಕೋಶದ ಒಳಗಡೆ ಬರ್ತಕ್ಕಂತಹ, ನೋಡಿ, ಈ ಕೋಶ ಪೊರೆಯ ಮೂಲಕ ಜೀವಕೋಶದ ಒಳಗಡೆ ಬರ್ತಕ್ಕಂತಹ ಸಾವಯವ ವಸ್ತುಗಳಿಂದ ನೀರಿನ ಅಂಶವನ್ನು ತೆಗೆದು ಹಾಕತ್ತೆ. ಜೀವಕೋಶದ ಒಳಗಡೆ ಬರ್ತಕ್ಕಂತಹ ಪ್ಯಾಥೋಜನ್ಸ್, ಬ್ಯಾಕ್ಟೀರಿಯಾಗಳಿಂದ ನೀರಿನ ಅಂಶವನ್ನು ತೆಗೆದು ಹಾಕತ್ತೆ. ಅದು ನೀರಿನ ಅಂಶವನ್ನು ಬ್ಯಾಕ್ಟೀರಿಯಾ ಕಳ್ಕೊಂಡಾಗ ಅಥವಾ ಅಪರಿಚಿತ ವಸ್ತು ಈ ಸಾವಯವ ವಸ್ತುಗಳು ನೀರಿನ ಅಂಶವನ್ನು ಕಳ್ಕೊಂಡಾಗ ಡ್ರೈ ಆಗತ್ತೆ. ಆ ಡ್ರೈ ಇರತಕ್ಕಂಥ ಸೆಲ್ಲನ್ನು ಈಸಿಯಾಗಿ ಇಂಜೆಸ್ಟ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಅದರ ಹೆಲ್ಪಿಂದ ಈಸಿಯಾಗಿ ಯಾವುದು ಇಂಜೆಸ್ಟ್ ಮಾಡಿಬಿಡತ್ತೆ, ಜೀರ್ಣ ಮಾಡಿಬಿಡತ್ತೆ. ಲೈಸೋಜೋಮ್ ಜೀರ್ಣ ಮಾಡಿ ಜೀವಕೋಶವನ್ನು ಕಾಪಾಡ್ತಾ ಇರುತ್ತೆ. ನೆಕ್ಸ್ಟ್ ನಮ್ಮನ್ನು ಕೂಡ ಕಾಪಾಡ್ತಾ ಇರುತ್ತೆ. ಕ್ಲಿಯರ್? ಈ ರೀತಿ ಜೀವಕೋಶವನ್ನು ಕಾಪಾಡ್ತಕ್ಕಂಥ ಈ ಬ್ಯೂಟಿಫುಲ್ ಲೈಸೋಜೋಮ್ ಇದೆಯಲ್ವಾ, ಜೀವಕೋಶದ ವಿಭಜನೆಯನ್ನು, ಸೆಲ್ ಡಿವಿಷನ್ ಇದೆಯಲ್ವಾ, ಅದನ್ನು ಕಂಟ್ರೋಲ್ಡ್ ಮಾಡ್ತಾ ಇರುತ್ತೆ. ಕೋಶ ವಿಭಜನೆಯನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಇನ್ ಕೇಸ್ ಲೈಸೋಜೋಮ್ ಏನಾದರೂ ತೊಂದರೆಯಾಗಿ ಕೋಶ ವಿಭಜನೆ ನಿಯಂತ್ರಣಕ್ಕೆ ಬರಲಿಲ್ಲ ಅಂದರೆ ಅದನ್ನು ಅನಿಯಂತ್ರಿತ ಕೋಶ ವಿಭಜನೆ, ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಈ ಥರ ಕಂಟ್ರೋಲ್ಡ್ ಇಲ್ಲದೆ ಇರತಕ್ಕಂಥ ಸೆಲ್ ಡಿವಿಷನ್ ಒಂದು ಅಂಗಗಳಲ್ಲಿ ಆಯಿತು ಅಂದರೆ ಅದನ್ನು ಆ ಅಂಗದ ಕ್ಯಾನ್ಸರ್ ಅಂತ ಕರಿತೀವಿ. ಆ ಅಂಗದ ಕ್ಯಾನ್ಸರ್. ಮತ್ತೊಂದು ಹೊಸ ಕ್ವಶನ್ ಬಂತು. ಹಾಗಾದರೆ ಕ್ಯಾನ್ಸರ್ ಅಂದರೆ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್, ಅನಿಯಂತ್ರಿತ ಕೋಶ ವಿಭಜನೆಯನ್ನು ಕ್ಯಾನ್ಸರ್ ಅಂತ ಕರಿತೀವಿ. ಈ ಕ್ಯಾನ್ಸರ್ಗೆ ಪ್ರಮುಖವಾಗಿ ಯಾವ ಜೀವಕೋಶದ ಕಣದಂಗದ ರಿಲೇಷನ್ ಇದೆ ಅಂತ ಕೇಳಿದರೆ ಲೈಸೋಜೋಮ್ಗೂ ಕ್ಯಾನ್ಸರ್ಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧ ಇದೆ. ಕ್ಯಾನ್ಸರ್ ಬಗ್ಗೆನೇ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಒಂದು ಜೀವಕೋಶ ತನ್ನನ್ನೇ ತಾನು ಸಾಯಿಸ್ಕೊಂಡ್ರೆ ಅದಕ್ಕೆ ನೆಕ್ರೋಸಿಸ್ ಅಂತ ಕರಿತೀವಿ. ತನ್ನನ್ನೇ ತಾನು ಸಾಯಿಸ್ಕೊಂಡ್ರೆ ನೆಕ್ರೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಪೋಪ್ಟೋಸಿಸ್ ಆ್ಯಂಡ್ ನೆಕ್ರೋಸಿಸ್, ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ ನಾನು. ಜಸ್ಟ್ ಇಲ್ಲಿ ನೋಡಿ, ಈ ಹೈಡ್ರೋಲಿಟಿಕ್ ಕಿಣ್ವವನ್ನು ಬಳಸ್ಕೊಂಡು
ಈ ಲೈಸೋಸೋಮ್ ಒಂದು ವಿಶೇಷವಾಗಿರ್ತಕ್ಕಂಥ 2 ಕೆಲಸಗಳನ್ನು ಮಾಡ್ತಾ ಇರತ್ತೆ. ಒಂದು ಫ್ಯಾಗೋಸೈಟೋಸಿಸ್, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಟೋಫ್ಯಾಗಿ ಅಂತ. ಫ್ಯಾಗೋಸೈಟೋಸಿಸ್ ಅಂದರೆ ಏನು? ಸಿಂಪಲ್. ಈ ಕೋಶ ಪೊರೆಯ ಮೂಲಕ ಜೀವಕೋಶದ ಒಳಗಡೆ ಸಾವಯವ ವಸ್ತುಗಳು ಅಥವಾ ಯಾವುದೋ ಒಂದು ಅಪರಿಚಿತ ವಸ್ತುಗಳು, ಅದು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಅದೇನಾದರೂ ಒಳಗಡೆ ಬಂದರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಹೊರಗಡೆ ತೆಗೆದು ಅವುಗಳನ್ನು ನಾಶ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಆಟೋಫ್ಯಾಗಿ ಅಂದರೆ ನೋಡಿ, ಇವುಗಳನ್ನು ಒಳಗಡೆ ಇರತಕ್ಕಂಥ ನೀರಿನ ಅಂಶವನ್ನು ತೆಗೆದು ಇದು ಸುಲಭವಾಗಿ ಜೀವಕೋಶದ ಒಳಗಡೆ ಬ್ಯಾಕ್ಟೀರಿಯಾ ಸಾಯಬೇಕು ಅಥವಾ ಅಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳು ಉತ್ಕರ್ಷಣೆ ಆಗಲಿಕ್ಕೆ ಈ ಲೈಸೋಸೋಮ್ ಏನು ಮಾಡ್ತಾ ಇರುತ್ತೆ? ಹೆಲ್ಪ್ ಮಾಡ್ತಾ ಇರುತ್ತೆ, ಜೀವಕೋಶವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಕೆಲವೊಂದು ಸಾರಿ ಜೀವಕೋಶ ರೋಗಗ್ರಸ್ತ ಆದರೆ, ಈ ಜೀವಕೋಶಕ್ಕೆ ರೋಗ ಬಂತು, ಅಥವಾ ಜೀವಕೋಶ ಮುದಿಯಾದರೆ, ಜೀವಕೋಶ ಏನಾದರೆ ಏಜಡ್ ಆಯಿತು ಅಂದರೆ ಅವಾಗ ಜೀವಕೋಶ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಮ್ಮ ಈ ಲೈಸೋಸೋಮ್ ಇದೆಯಲ್ವಾ, ಲೈಸೋಸೋಮ್ ಬ್ಲಾಸ್ಟ್ ಆಗಿಬಿಡತ್ತೆ, ಸ್ಫೋಟ ಆಗಿಬಿಡತ್ತೆ. ಸ್ಫೋಟ ಆಗಿ ಇಡೀ ಜೀವಕೋಶದಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು ಹೊರಗಡೆ ತೆಗೆದು ಜೀವಕೋಶವನ್ನೇ ಡೈಜೆಸ್ಟ್ ಮಾಡಿಬಿಡತ್ತೆ, ಇಡೀ ಜೀವಕೋಶವನ್ನೇ ನಾಶ ಮಾಡುತ್ತೆ. ಈ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ಆಟೋಫ್ಯಾಗಿ ಆರ್ ಸೆಲ್ಫ್ ಡೆತ್ ಅಂತ ಕರಿತೀವಿ. ಈ ಸೆಲ್ಫ್ ಡೆತ್ತನ್ನು ಮಾಡಿ ಜೀವಕೋಶವನ್ನು ನಾಶ ಮಾಡಿ ಪಕ್ಕದೆಲ್ಲ ಜೀವಕೋಶಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಈ ಬ್ಯೂಟಿಫುಲ್ ಕಣದಂಗವನ್ನು ನಾವು ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಕರಿತೀವಿ. ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಕರಿತೀವಿ. ಆತ್ಮಹತ್ಯಾ ಚೀಲ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಆತ್ಮಹತ್ಯಾ ಚೀಲ ಎಂದು ಕರೆಯಲ್ಪಡ್ತಕ್ಕಂತಹ ಜೀವಕೋಶದ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಲೈಸೋಸೋಮ್. ಓಕೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಲೈಸೋಸೋಮ್ದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಿದೆಯಲ್ವಾ, ಆ ಕೆಲಸ ಏನಪ್ಪ ಅಂದರೆ ಮೆಟಾಮಾರ್ಫಸಿಸ್, ರೂಪ ಪರಿವರ್ತನೆ ಅಂತ ಕರಿತೀವಿ ನಾವು. ರೂಪ ಪರಿವರ್ತನೆ. ಏನಿದು ರೂಪ ಪರಿವರ್ತನೆ? ರೂಪನೇ ಪರಿವರ್ತನೆ ಅಂದರೆ ನೋಡಿ, ಒಂದು ಬ್ಯೂಟಿಫುಲ್ ಮೀನಿದೆ, ಮೀನಿಗೆ ಈಜು ರೆಕ್ಕೆಗಳಿದೆ, ನೆಕ್ಸ್ಟ್ ಕಿವಿರುಗಳಿದೆ, ನೀರಲ್ಲಿ ಆರಾಮ್ ಜೀವನ ಮಾಡ್ತಾ ಇದೆ. ಪಾಪ ಇದರಲ್ಲಿ ಏನೋ ದೇಹದಲ್ಲಿ ಪರಿವರ್ತನೆ ಆಗಿ ಈ ಬಡ್ಡಿ ಮಗನ ಲೈಸೋಸೋಮ್ ಕಾರಣದಿಂದ ಇವು ಈಜು ರೆಕ್ಕೆಗಳನ್ನು ಕಳ್ಕೊಳ್ಳುತ್ತೆ, ಕಿವಿರುಗಳನ್ನು ಕಳ್ಕೊಳ್ಳುತ್ತೆ. ಕಳ್ಕೊಂಡಾದಮೇಲೆ ಈಜು ರೆಕ್ಕೆಗಳ ಜಾಗದಲ್ಲಿ ಕಾಲು ಬರುತ್ತೆ, ಕಿವಿರುಗಳ ಜಾಗದಲ್ಲಿ ಶ್ವಾಸಕೋಶಗಳು ಬರುತ್ತೆ. ನೋಡ್ತಾ ನೋಡ್ತಾ ಇರೋ ಹಾಗೆ ಮೀನು ಹೋಗಿ ಕಪ್ಪೆ ಆಗಿಬಿಡತ್ತೆ. ಮೀನು ಕಪ್ಪೆ ಆಯಿತು. ಕ್ಲಿಯರ್? ಅದರ ದೇಹದಲ್ಲಿ ಏನಾಗಿತ್ತು? ಬದಲಾವಣೆ ಆಯಿತು. ಬದಲಾವಣೆಗೆ ಕಾರಣ, ರೂಪ ಪರಿವರ್ತನೆಗೆ ಕಾರಣವಾಗಿರ್ತಕ್ಕಂಥ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ಲೈಸೋಸೋಮ್. ಸೊ ಸ್ನೇಹಿತರೆ, ಲೈಸೋಸೋಮ್ ಬಗ್ಗೆ ಇನ್ನಷ್ಟು ಮಾಹಿತಿ HSTR GPSTR ಸೈನ್ಸ್ ಕ್ಲಾಸಸ್ಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. PC to DC ಇಷ್ಟು ಸಾಕು. ಪ್ರಮುಖವಾಗಿ ಕ್ಯಾನ್ಸರ್ ಗೊತ್ತಿರಲಿ, ಸೆಲ್ ಮೆಂಬ್ರೇನ್ಗೆ ಹತ್ತಿರ ಇರತಕ್ಕಂಥ ಕಣದಂಗ, ಇದು ಹೈಡ್ರೋಲಿಟಿಕ್ ಕಿಣ್ವವನ್ನು ರಿಲೀಸ್ ಮಾಡುತ್ತೆ, ಇದು ಫ್ಯಾಗೋಸೈಟಿಕ್ ಮತ್ತು ಆಟೋಫ್ಯಾಗಿ ಅಂತಕ್ಕಂಥ ವಿದ್ಯಮಾನವನ್ನು ಉಂಟು ಮಾಡುತ್ತೆ. ಆಟೋಫ್ಯಾಗಿ ಅಂದರೆ ಸೆಲ್ಫ್ ಡೆತ್. ನೋಡಿ, ಈ 2016ರಲ್ಲಿ ನೋಡಿ 2016ರಲ್ಲಿ ಈ ಆಟೋಫ್ಯಾಗಿ ಅಂತಕ್ಕಂಥ ಫಿನೋಮಿನಕ್ಕೆ ನಮ್ಮ ಮೆಡಿಷನ್ಸಲ್ಲಿ ನೋಬೆಲ್ ಪ್ರೈಸ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಹೇಗೆ ನೋಬೆಲ್ ಪ್ರೈಸ್ ಅನೌನ್ಸ್ಮೆಂಟ್ ಆಗುತ್ತೆ ಅಂದರೆ ಅವನು ಹೇಳ್ತಾನೆ, ಈ ಉಪವಾಸಗಳನ್ನು ಮಾಡೋದ್ರ ಮೂಲಕ. ನೋಡಿ, ನಾವು ಉಪವಾಸಗಳನ್ನು ಮಾಡೋದ್ರ ಮೂಲಕ ನಮ್ಮ ಜೀವಕೋಶಗಳಿಗೆ ಹೊರಗಡೆಯಿಂದ ಹೋಗ್ತಕ್ಕಂತಹ ಸಾವಯವ ವಸ್ತುಗಳ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಮಗೇನೋ ಮೆದುಳಿದೆ, ಏನೋ ಸಂಸ್ಕಾರ ಇದೆ, ಉಪವಾಸ ಅಂತ ಗೊತ್ತಾಗ್ತದೆ, ಆದರೆ ಜೀವಕೋಶಗಳಿಗೆ ಅದು ಗೊತ್ತಿಲ್ಲ. ಅದು ಆಹಾರನ ಕೇಳತ್ತೆ. ನಾವು ಕೊಡದೇ ಇದ್ದಾಗ ಏನು ಮಾಡುತ್ತೆ ಅಂದರೆ, ಈ ಜೀವಕೋಶಗಳು ಅಂದರೆ ಎಲ್ಲ ಒಂದೇ ಥರ ಇರಲ್ಲ. ಕೆಲವೊಂದು ಸ್ಟ್ರಾಂಗ್ ಜೀವಕೋಶಗಳಿರ್ತಾವೆ, ಕೆಲವೊಂದು ವೀಕ್ ಜೀವಕೋಶಗಳಿರ್ತಾವೆ. ನಾವು ಹೊರಗಡೆಯಿಂದ ಆಹಾರವನ್ನು ಕೊಡಲಿಲ್ಲ, ಸರಿಯಾಗಿ ಉಪವಾಸ ಮಾಡಿದ್ದೀವಿ ಅಂದಮೇಲೆ ಸ್ಟ್ರಾಂಗ್ ಜೀವಕೋಶಗಳು ವೀಕ್ ಜೀವಕೋಶಗಳಿದಾವಲ್ವ, ಇಲ್ಲಿ ಇರ್ತಕ್ಕಂಥ ಲೈಸೋಸೋಮ್ ಬ್ಲಾಸ್ಟ್ ಆಗಿ ಇಲ್ಲಿರ್ತಕ್ಕಂಥ ಸಾವಯವ ವಸ್ತುಗಳನ್ನು ಬಳಸ್ಕೊಂಡು ಬೆಳಿತಾವೆ. ಈ ಥರ ಉಪವಾಸ ಮಾಡೋದ್ರಿಂದ ಸ್ಟ್ರಾಂಗ್ ಜೀವಕೋಶಗಳ ಸಂಖ್ಯೆ ನಮ್ಮ ದೇಹದಲ್ಲಿ ಜಾಸ್ತಿ ಆಗತ್ತೆ, ವೀಕ್ ಜೀವಕೋಶಗಳು ನಾಶವಾಗತ್ತೆ, ನಮ್ಮ ಬಾಡಿ ಇಮ್ಯುನಿಟಿ ಜಾಸ್ತಿ ಆಗತ್ತೆ. ಅದೇ ವಿದ್ಯಮಾನವನ್ನು ಆಟೋಫ್ಯಾಗಿ ನಮ್ಮ ಸಂಸ್ಕಾರ ಯಾವತ್ತೂ ಹೇಳುತ್ತೆ. ಇದನ್ನು 2016ರಲ್ಲಿ ಜಪಾನ್ನ ಒಬ್ಬ ಓಸೋಮಿ ಅಂತಕ್ಕಂತಹ ಸೈಂಟಿಸ್ಟ್ ಇದನ್ನು ಹೇಳಿ ಈ ಮೆಡಿಷನ್ಸಲ್ಲಿ ನೋಬೆಲ್ ಪ್ರೈಸನ್ನು ತಗೊಳ್ತಾನೆ ಸ್ನೇಹಿತರೆ. ಕ್ಲಿಯರ್?
ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಓ ಲೈಸೋಸೋಮ್ ಬಿಡು, ಓಕೆ ಥ್ಯಾಂಕ್ಸ್. ನಾನು ಎಲ್ಲರಿಗೂ ಬರೀ ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನೀನು ತುಂಬ ಕೆಲಸ ಇದೆ, ನಿನಗೊಂದು ಥ್ಯಾಂಕ್ಸ್. ನನಗೆ ಈ ಕ್ಯಾನ್ಸರ್ ಅಂತ ರೋಗ ಬಂದಿಲ್ಲ ಅಂದರೆ ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯ ಅಂತ ಅರ್ಥ.